ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ನಾಗರಿಕ ಜಲಮಾರ್ಗ ಸಿಟಿಸನ್ಸ್ ವಾಟರ್ ವೇ ತೆರೆದ ಚರಂಡಿಯನ್ನ ಸರಿಪಡಿಸಿ ವಾಯು ಮಾಲಿನ್ಯ ನಿಯಂತ್ರಿಸಿ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಉತ್ತಮಕರಿಸಿ ಮತ್ತು ಜನರನ್ನ ಆಕರ್ಷಿಸುವಂತಹ ಬ್ಯೂಟಿಫುಲ್ ಸ್ಥಳಗಳನ್ನ ಸೃಷ್ಟಿಸಿ ಶುದ್ಧ ಜಲ ಹರಿಯೋ ಮಾರ್ಗದ ಪಕ್ಕದಲ್ಲಿ ಜನರು ಓಡಾಡುವಂತೆ ಮಾಡೋ ಸ್ಪಾಟೇ ನಾಗರಿಕ ಜಲಮಾರ್ಗ. ಇದೀಗ ಈ ನಾಗರಿಕ ಜಲಮಾರ್ಗವನ್ನ ಬೆಂಗಳೂರಿನಲ್ಲಿ ನಿರ್ಮಿಸಲು ಜಿಬಿಎ ಮುಂದಾಗಿದೆ. ಬೆಂಗಳೂರಿನ ಹಲಸೂರು ಕೆರೆಯ ರಾಜಕಾಲುವೆಗಳಲ್ಲಿ ನಾಗರಿಕ ಜಲಮಾರ್ಗ ನಿರ್ಮಾಣಕ್ಕೆ ಯೋಜನೆ ರೂಪಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಲಸೂರು ಕೆರೆಯ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆಗೆ ತೆರಳಿದ್ದ ಮಹೇಶ್ವರ ರಾವ್ ಹಲಸೂರು ಕೆರೆಗೆ 3 ದಿಕ್ಕಿನಿಂದ ಒಳಹರಿವು ಬರ್ತಾ ಇದೆ. ಅದನ್ನ ಬಳಸಿಕೊಂಡು ನಾಗರಿಕ ಜಲಮಾರ್ಗ ಯೋಜನೆಗೆ ಪ್ಲಾನ್ ಸಿದ್ಧಪಡಿಸಲು ಸೂಚನೆ ನೀಡಿದ್ದಾರೆ. ಹಾಗಿದ್ರೆ ಏನಿದು ನಾಗರಿಕ ಜಲಮಾರ್ಗ? ಈ ಯೋಜನೆಯ ಉದ್ದೇಶಗಳೇನೇನು ಅನ್ನೋದನ್ನ ನೋಡುವುದಾದ್ರೆ, ಇದು ಬೆಂಗಳೂರಿನಲ್ಲಿ ಜಿಬಿಎ ಕೈಗೊಂಡಿರುವ ಮಹತ್ವಾಕಾಂಕ್ಷೆಯ K100 ನಾಗರಿಕ ಜಲಮಾರ್ಗ ಯೋಜನೆ ಆಗಿದೆ. ಇದರ ಪ್ರಮುಖ ಮೊದಲ ಉದ್ದೇಶವೇ ರಾಜಕಾಲುವೆಗಳಿಗೆ ಪುನರುಜ್ಜೀವನ ನೀಡೋದು. ಎರಡನೆಯದು ಕಲುಷಿತಗೊಂಡ ರಾಜಕಾಲುವೆಗಳನ್ನ ಸ್ವಚ್ಛಗೊಳಿಸಿ ಅವುಗಳಿಗೆ ಮೂಲ ಸ್ವರೂಪ ನೀಡೋದು. ಮೂರನೆಯದು ಒಳಚರಂಡಿ ನೀರು ತಡೆಯೋದು, ಅಂದ್ರೆ ಮುಚ್ಚಿದ ಚರಂಡಿಗಳಲ್ಲಿ ಹರಿಯುವ ಒಳಚರಂಡಿ ನೀರನ್ನ ತಡೆದು ಸಂಸ್ಕರಿಸಿದ ನೀರನ್ನ ಹರಿಸುವುದು. ನಾಲ್ಕನೇ ಮುಖ್ಯ ಉದ್ದೇಶ ಒತ್ತುವರಿ ತೆರವು. ರಾಜಕಾಲುವೆಗಳ ಮೇಲೆ ಇರುವ ಅಕ್ರಮ ಕಟ್ಟಡಗಳು ಮತ್ತು ಒತ್ತುವರಿಗಳನ್ನ ತೆರವುಗೊಳಿಸುವುದು. ಐದನೆಯದ್ದು ನೈಸರ್ಗಿಕ ಹರಿವಿಗೆ ಆದ್ಯತೆ, ಅಂದ್ರೆ ಮಳೆಗಾಲದಲ್ಲಿ ಮಳೆ ನೀರು ಸುಗಮವಾಗಿ ಹರಿಯುವಂತೆ ಮಾಡೋದು. ಹೀಗೆ ಮಾಡಿ ಅದರ ಪಕ್ಕದಲ್ಲಿ ಪಾದಾಚಾರಿಗಳು ನಡೆಯುವಂತೆ ಮಾಡುವುದೇ ನಾಗರಿಕ ಜಲಮಾರ್ಗದ ಮುಖ್ಯ ಉದ್ದೇಶ. ಒಟ್ಟಾರೆ ಜಿಬಿಎ ಬೆಂಗಳೂರಿನ ಅಂದ ಹೆಚ್ಚಿಸೋಕೆ ಬೆಂಗಳೂರಿನ ನಾಗರಿಕರ ಜಲಮಾರ್ಗ K100 ಪ್ರಗತಿ ನೋಟಕ್ಕೆ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.